ಓಕೆ ಬಿಡು, ಟೈಗರ್ ಮಾಡ್ಬಿಡ್ತೀನಿ. ಆ ACP ಬಂದ್ಯಾನಂತೆ ನೋಡಿದ್ಯಾ? ಅಬಕಾರಿ ಮಿಸ್ಟಿಗೆ ಫೋನ್ ಮಾಡಿ. ಅಯ್ಯೋ ವೇಸ್ಟ್ ನನ್ನ ಮಗ ಅವನು. ಗುಂಡುಗೆ ಫೋನ್ ಮಾಡು. ಯಾರು ಹೇಳೋ? ನಮ್ಮ MLA ಮೋಹನ. ಹಾಂ ಹೇಗಡೆ ಹಾಂ ಗುಂಡು ಎಲ್ಲಿದ್ಯಾ? ಅವನು ಯಾರೋ ಹೊಸ ACP ಬಂದವನಂತೆ. ಹೋಗಿ ನನ್ನ ಲೈಸೆನ್ಸ್ ಬಗ್ಗೆ ಹೇಳು ಅವನಿಗೆ. ಮಾತಾಡ್ತೀನಿ ಬಿಡು. ಬರ್ಬೇಕಷ್ಟೇ. ರಿಸಲ್ಟ್ ಅಲ್ಲಿ ಪಾರ್ಟಿ ಕೊಟ್ಟು ಚಿಂದಿ ಮಾಡಕ್ತೀನಿ ಬಿಡು. ಹೋಗಿ ಏನು ಇನ್ಫ್ಲೂಯೆನ್ಸ್ ಮಾಡ್ತೀಯೋ ಮಾಡು. ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಲೈಸೆನ್ಸ್ ಬಂತ, ಯಾವ ಪ್ರಾಬ್ಲಮೂ ಇಲ್ಲ. ನಮಸ್ಕಾರ. ಕೂತ್ಕೊಳ್ಳಿ. ನಮ್ ಕ್ಷೇತ್ರಕ್ಕೆ ಯಾರೇ ಬಂದ್ರು ನಮಗ್ ಪಾರ್ಟಿ ಕೊಡೋ ಅಭ್ಯಾಸ. ತಾವು ತುಂಬಾ ಬಿಸಿ, ಬರಲ್ಲ ಅಂದ್ರಂತೆ. ತಾವು ಬಂದ ವಿಷಯದ ಬಗ್ಗೆ ಮಾತ್ರ ಮಾತಾಡಿ, ಸ್ವಲ್ಪ ಕೆಲಸ ಇದೆ. ಸಾಹೇಬ್ರು ಯಾವುದೋ ಟೆನ್ಷನ್ನಲ್ಲಿರೋ ಕಾಣುತ್ತೆ. ಪೊಲೀಸ್ ಅವ್ರಿಗೆ 24 ಗಂಟೆನೂ ಟೆನ್ಷನ್ನೇ. ಸಾಹೇಬ್ರೆ, ನಮಗ್ ಬೇಕಾಗಿರೋ ವ್ಯಕ್ತಿ ಒಬ್ರು ಲೈವ್ ಬ್ಯಾಂಡ್ ಕಟ್ಟಿಸ್ಬೇಕಂತೆ. ಅದೇ ಸಂತೋಷ್ ಥಿಯೇಟರ್ ಇದೆಯಲ್ಲ, ಎದುರುಗಡೆ ಜಾಗದಲ್ಲೇ. ಎಲ್ಲಾರ ಪರ್ಮಿಷನ್ ಸಿಕ್ಕಿದೆ ಸಾಹೇಬ್ರೆ. ತಾವೊಂದು ಸೈನ್ ಹಾಕ್ಬಿಟ್ರೆ CM ಕರೆಸಿ ಗುದ್ಲಿ ಪೂಜೆ ಮಾಡಿಸ್ಬಿಡ್ತಾರೆ. ಆ ಫೈಲ್ನ ರೆಫರ್ ಮಾಡಿದೆ. ಆ ಜಾಗದಲ್ಲಿ ಲೈವ್ ಬ್ಯಾಂಡ್ ಏನಾದರೂ ಓಪನ್ ಆದರೆ ಏರಿಯಾದಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ರೈತರು ಬಿಸಿಲು ಮಳೆ ಅಂತ ಲೆಕ್ಕಿಸದೆ ನೇಗ್ಲು ಹಿಡಿದು ಬೆಳೆದಿರೋ ಬೆಳೆನ ಸಿಟಿಗೆ ತಂದು ಅಷ್ಟೋ ಇಷ್ಟೋ ದುಡ್ಡು ಮನೆಗೆ ತೊಗೊಳ್ಳೋಣ ಅಂತಿದ್ರೆ ಬಣ್ಣದ ಲೈಟ್ ನೋಡಿ ನಿಮ್ಮ ಲೈವ್ ಬ್ಯಾಂಡ್ ಒಳಗಡೆ ಎಂಟ್ರಿ ಕೊಟ್ಟು ಇರೋ ಬರೋ ದುಡ್ಡೆಲ್ಲ ತೊಳ್ಕೊಂಡು ಊರಿನಲ್ಲಿರೋ ಜಮೀನನ್ನ ಮಾರ್ಕೊಳ್ಳೋ ಪರಿಸ್ಥಿತಿನೂ ಬರುತ್ತೆ. ಸಾರಾಯಿ ಬ್ಯಾನ್ ಮಾಡಿದ್ರು, ಜನ ಕುಡಿಯೋದು ಬಿಟ್ರ? ಸಾಹೇಬ್ರೆ, ನಿಮ್ಗೆ ಗೊತ್ತು ಇವತ್ತು ಎಷ್ಟು ಜನ ಹುಡುಗಿರು ಡ್ರಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅಂತ. ಲಾಟ್ರಿ ಬ್ಯಾನ್ ಮಾಡಿದ್ರು, ಕ್ರಿಕೆಟ್ ಬೆಟ್ಟಿಂಗ್ ಶುರು ಆಯ್ತು. ನೋಡಿ ಸಾಹೇಬ್ರೆ, ಯಾರು ಹಾಳಾದ್ರೆ ನಮ್ಗೇನು, ಎಕ್ಕುಟ್ಟೋಗೋರು ಹೋಗ್ತಾನೇ ಇರ್ತಾರೆ. ನಾವು ಚೆನ್ನಾಗಿರ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಲೈವ್ ಬ್ಯಾಂಡ್ ಕಟ್ಟಿ ಯಾವನೋ ಉದ್ಧಾರ ಆಗೋದಕ್ಕೆ ನಾನ್ಯಾಕೆ ಸೈನ್ ಮಾಡಬೇಕು? ಈಗ ಮ್ಯಾಟ್ರಿಗೆ ಬಂದ್ರಿ. ಲೈ, ತಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ಹೇಳ್ಬಿಟ್ರೆ ಬ್ಲ್ಯಾಂಕ್ ಚೆಕ್ಗೆ ಹಂಗೆ ಒಂದು ಸೈನ್ ಹಾಕೊಟ್ಬಿಡ್ತೀನಿ. ಎದ್ದೇಳೋ ಮೇಲೆ ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಹವಾಯಿ ಚಪ್ಪಲಿ ಮಾರ್ಕೊಂಡಿದ್ ನನ್ನ ಮಗ ನೀನು ನನಗೆ ಚೆಕ್ ಕೊಡ್ತೀಯ? ಚೆಕ್ಕು ಸಾಹೇಬ್ರೆ, ಮರ್ಯಾದೆ ಕೊಟ್ಟು ಮಾತಾಡ್ರಿ. ಏನ್ ಮರ್ಯಾದೆ ಕೊಡ್ಬೇಕಾ ನಿಂಗೆ? ಮರ್ಯಾದೆ ಕೊಡ್ಬೇಕಾ ನಿಂಗೆ? ರಂಗಪ್ಪರೇ, ಸೆಲ್ ಖಾಲಿ ಇದೆಯಾ ನೋಡ್ರಿ. ಮರ್ಯಾದೆ ಬೇಕಂತೆ ನಾನು ಏರಿಯಾ MLA. ಆಫ್ಟರ್ ಆಲ್ ACP ನೀನು. ನಾನೇನಾದ್ರು ಮನಸ್ಸು ಮಾಡಿದ್ರೆ ಏನ್ ಕಿತ್ಕೊಂತೀಯ? CM ಬಹಳ ಕ್ಲೋಸ್. ನಾನು ನಿನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ನಾನು ಯಮನಿಗೆ ತುಂಬಾ ಕ್ಲೋಸು. ಬೇಗ ನಿನ್ನ ಮೇಲ್ಗಡೆ ಕಳಿಸ್ಬಿಡ್ತೀನಿ. ನಾನು ಮಗನೇ, ತಲೆ ಹಿಡ್ದು 5 ವರ್ಷ MLA ಆಗಿರೋ ನಿನಗೆ ಎಷ್ಟು ದಮ್ ಇರ್ಬೇಕಾದ್ರೆ ತಲೆ ಓಡಿಸಿ ಎಕ್ಸಾಮ್ ಬರ್ದು ACP ಆಗಿ 60 ವರ್ಷ ಸರ್ವಿಸ್ ಅಲ್ಲಿರೋ ಪೊಲೀಸ್ ಎಷ್ಟು ಗಡ್ಸಿರೋದು ಗೊತ್ತೇನೋ? ರಂಗಪ್ಪ ಅವರೇ, ಹಾಕ್ರಿ ಸೈನ್ ಅಂತ. ನಾನು ಸೈನ್ ಹಾಕಿ ಕಳಿಸ್ತೀನಿ. ಹಲೋ ಸರ್, ನನ್ನ ಹೆಸರು ನರಸಯ್ಯ ಅಂತ. ರೌಡಿಗಳು ನನ್ನ ಜಗದಲ್ಲಿ ಅಡ್ಡ ಹಾಕಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಹೌದಾ? ನೀವು ಬಂದು ನನಗೆ ನ್ಯಾಯ ದೊರಕಿಸಬೇಕು.
ನನ್ನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ ಸರ್. ಸರ್ ಬಿಡಿ ಸರ್ ನನ್ನ. ಪೊಲೀಸ್ ಮಾಡಿದ್ದು ಸರಿನಾ ಸರ್? ಹೋಗ್ಲಿ ಸರ್, ನಂದೇ ತಪ್ಪು. ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್. ಏಯ್ ಬನ್ರೋ, ಎಲ್ಲರೂ ಒಂದೊಂದು ತುತ್ತು ತಗೊಳ್ರೋ. ಏಯ್ ಬಾ ವೆಜಿಟು. ತಿನ್ನು ಕಡೆ. ತಗೋ ತಗೋ. ಹಾಯ್, ಹೆಂಗಿದೆ? ಸುಮಾರಾಗಿದೆ ಅಣ್ಣ. ಯಾವ್ದು ಅಣ್ಣ? ಸ್ವಾತಿ ಹೋಟೆಲ್. ಅಣ್ಣ ಇವಾಗ ತಾನೆ ಶಿವಾಜಿನಗರ ಕಡೆಯಿಂದ ಬಂದೆ. ಒಂದು ಫೋನ್ ಹಾಕಿದ್ರೆ ತಾಜ್ ಹೋಟ್ಲಿಂದ ಬಿಸಿ ಬಿಸಿ ಬಿರಿಯಾನಿ ತರ್ತಾ ಇದ್ನಲ್ಲ. ಅಡ್ಜಸ್ಟ್ ಮಾಡ್ಕೊಳ್ರ. ನಿಮ್ಮಂತ ಕಿತ್ತೋಗಿರೋ ನನ್ನ ಮಕ್ಕಳನ್ನ ಇಟ್ಕೊಂಡು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ಏನು ನೊಣ್ಣ? ನನ್ನ ಲೈಫಲ್ಲಿ ನಾನು ನೋಡ್ದಲೇ ಇರೋ ಆಫೀಸರಾ ಇಲ್ಲ ಬೆಂಗಳೂರು ಸಿಟಿಗೆ ಅವನೇನು ದೊಡ್ಡ ಕಮಿಷನರಾ? ಒಂದು ಜುಜುಬಿ ACPಗೆ ಹೆದರ್ಕೊಂಡು ಬಂದು ಕತೆ ಹೇಳ್ತೀರಲ್ಲ, ಅಥು ನಾಚಿಗೆ ಆಗಲ್ವಾ? ನಾವು 6 ತಿಂಗಳು 3 ತಿಂಗಳು ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ರೆ ಒಂದೇ ಸೆಕೆಂಡ್ ಆಗಿ ಡಿಸೈಡ್ ಆಯ್ತಾಣ ಅವನು. ಏಯ್, ಈ ಬೆಂಗಳೂರಲ್ಲಿ ಹುಟ್ಟೋಕೆ ಮಾತ್ರ ದೇವ್ರ ಪರ್ಮಿಷನ್, ಸಾಯಿಸೋದು ನನ್ನ ಡಿಸಿಷನ್. ತಿನ್ನು ತಿನ್ನು, ಬಿರಿಯಾನಿ ಬೇಕಲ್ಲ, ತಾಜ್ ಬಿರಿಯಾನಿ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು. ತಾಜ್ ಬಿರಿಯಾನಿ ಬರುತ್ತೆ, ಬಿಸಿ ಬಿಸಿ ಬಿರಿಯಾನಿ. ಶಿವಾಜಿ ಪಿಕ್ಚರ್ ಅಲ್ಲಿ ರಜನಿಕಾಂತ್ ತರ ಇದೆಯಾ? ಬಾಬಾ 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 ಬಾಬಾ. ಏ ಭಾಷಾ, ಇವನು ಕಿಲ್ಲಾಡಿ ನೋಡು. ಏಯ್ ನೋಡ್ರ, ACP ಕೈಯಲ್ಲಿ ಸೈನ್ ಹಾಕಿಸ್ಕೊಂಡು ನನ್ನ ತಂದೆ ಆಸೆ ಈಡೇರ್ತು ಅನ್ನೋ ಖುಷಿಲಿ ದೇವರಿಗೆ ಬುಡಿನೂ ಕೊಟ್ಟು ಬಂದಿದ್ದಾನೆ. ಹೇ ನೀನು ಈ ಡಿಲ್ಲಿ ಎಲ್ಲ ಬೇಡ, ಬೆಂಗಳೂರಿಗೆ ಬಂದ್ಬಿಡು. ನಿನ್ನ ಡೆಪ್ಯೂಟಿ CM ನಾನು ಮಾಡಿಸ್ತೀನಿ, ಕನ್ಫರ್ಮ್ ಮಾಡಿಸ್ತೀನಿ. ಏನಿದ? ಮಂಡೆ ಕೊಟ್ರೆ ಅಲ್ಲೋ ಇಲ್ಲೋ ಮಾರ್ಕ್ಗಳು ಬೀಳ್ತವೆ. ನಿಂತಲ್ಲೇ ನೋಡಿದ್ರೆ ಯಾವನೋ ಸರಿಯಾಗಿ ಗುಣ ಕೊಟ್ಟವನ. ಜನರು ಓಟ್ ಹಾಕಿ ಒಳ್ಳೇದಾಗ್ಲಿ ಅಂತ ಅಧಿಕಾರ ಕೂರ್ಸಿದ್ರೆ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತೀರಾ? ಮೀಸೆ ಒಂದ್ ಬಿಟ್ಟಿನ್ ಮಿಕ್ಕಿದೆಲ್ಲ ಬೋಳ್ಸು. ಗುನ್ನ ಕೊಟ್ಟವ್ರೆ ಅಂತ ಕೇಳ್ತೀಯಲ್ಲ ಟೈಗರ್. ಆ ಬಡ್ಡಿ ಮಗ ACP ನನ್ನ ಮರ್ಯಾದೆಯಿಂದ ಕರ್ಕೊಂಡೋಗಿ ಗುಂಡು ಹೊಡ್ಸಿ ಗುನ್ನ ಹೊಡೆದು ಮೀಸೇನಾದ್ರೂ ಬಿಟ್ಟು ಕಳ್ಸವ್ನೆ. ಇನ್ನು ಒಳಗಡೆ ನೋಡಕ್ ಹೋದ ನಮ್ MLAಗಳು ಮನೆಗೇ ಹೋಗಿಲ್ವಂತೆ. ಅವ್ರನ್ನೇನು ಉಳ್ಸವ್ನೋ ಮೇಲ್ ಕಳ್ಸವ್ನೋ ದೇವ್ರಿಗೇ ಗೊತ್ತು. ಅಂತದ್ರಲ್ಲಿ ನೀನು ನಿಮ್ಮ ಅಪ್ಪನ ಹೆಸರಲ್ಲಿ ಲೈವ್ ಬ್ಯಾಂಡ್ ಕಟ್ಟಿ ಮೆಜೆಸ್ಟಿಕ್ ಅಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡ್ತಿದ್ದ ನನ್ನ ಮಗನೇ. ಸೈನ್ ಮಾಡಕ್ಕಾಗಲ್ಲ ಅಂತಿದ್ದ ಅವನ ಕೈನ ಕತ್ತಿರ್ಸಾಕೊಂಡು ಬರೋದು ಬಿಟ್ಟು ಅವನ್ನ ಹೋಗೊಳ್ಳಿ ನನ್ನ ಮೆಂಟಲ್ ಮಾಡ್ತಾ ಇದೆಯಲ್ಲ. ನನ್ನ ಮಗನೇ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಟೈಗರ್. ನಿಮ್ ತಂದೆ ಹೆಸರಲ್ಲಿ ಲೈವ್ ಬ್ಯಾಂಡ್ ಕಟ್ಟೋ ಆಸೆನಾ ಬಿಟ್ಬಿಡು. ಏಯ್ ಮೊಟ್ಟೆ, ಮೆಜೆಸ್ಟಿಕ್ ಅಲ್ಲಿ ನನ್ನ ತಂದೆ ಆಸೆ ಪಟ್ಟಂಗೆ ಲೈವ್ ಬ್ಯಾಂಡ್ ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೇನೆ. ಈ ಬೆಂಗಳೂರು ಮ್ಯಾಪಲ್ಲಿ ಮೆಜೆಸ್ಟಿಕ್ ಅನ್ನೋ ಏರಿಯಾನೇ ಇರಲ್ಲ. ಆ ACPನ ಮೆಜೆಸ್ಟಿಕ್ ಅಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತಾ ಇದ್ರೆ ಪೊಲೀಸ್ ಮಾತ್ರ ಅಲ್ಲ, ಆಟೋ ಡ್ರೈವರ್ಸು, ಕಾರ್ಪೊರೇಷನ್ ಅಲ್ಲಿ ಕಸ ಕುಡಿಸೋನು ಕಾಕಿ ಡ್ರೆಸ್ ಹಾಕೊಳ್ಳೋಕೆ ಹೆದರ್ಕೋಬೇಕು. ಹಂಗೆ ಹೊಡಿತೀನಿ. ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ಹೋಗು ಬನ್ರೋ, ತೆಗೀರೋ ಗಾಡಿ. ಸರ್ ಇಲ್ಲೆಲ್ಲ ಯಾಕೆ ಸರ್ ಬರ? ಏಯ್, ಟೈಗರ್ ಬರುವಾಗ ನಾಯಿ ನರಿಗಳೆಲ್ಲ ಅಡ್ಡ ಬರಬಾರ್ದು. ಕಡೆ ಎಲ್ಲೋ ಪುಲಿಕೇಶ್ ರೌಂಡ್ಸ್ ಹೋಗೋರೆ ಸರ್. ರೌಂಡ್ಸ್ ಹೋಗಿದಾನಾ? ಬರ್ಲಿ ನನ್ನ ಮಗ. ಸರ್ ಸಾಹೇಬ್ರು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೋಬಾರ್ದು ಸರ್. ಇಲ್ಲಿ ನಾನ್ ಮಾತ್ರ ಮಾತಾಡ್ಬೇಕು, ನೀವೆಲ್ಲ ಕೇಳಿಸ್ಕೋಬೇಕು. ಉಸಿರು ಬಿಟ್ರೆ ಉಸಿರು ನಿಂತೋಗುತ್ತೆ. ಎಲ್ಲ ಅವನ ಮನೆ ಮೈಸೂರಲ್ಲಿ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳ? ಈಗ ಎಂಗೇಜ್ಮೆಂಟ್ ಆಗಿದೆ, ಇನ್ನು 2 ತಿಂಗಳಲ್ಲಿ ಮದುವೆ.
ಬ್ರಹ್ಮಾಂಡನೇ ನೋಡ್ದಲ್ಲಿರೋ ಬ್ರಹ್ಮಚಾರಿನ ಅವನು. ಕೇಳ್ಕೊಳ್ರ. ಏ ಮೇಲೆ ಸ್ಟ್ರಿಕ್ಟ್ ಆಫೀಸರು, ಒಳಗಡೆ ಫಿಕ್ಸ್ ಆಫೀಸರಾ? ಅವ್ರು ಒಳಗುವರೆಗೂ ಒಂದೇ ಸರ್. ನಿಜಕ್ಕೂ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ. ಅವ್ರು ಬಂದ್ರೂ ಬರ್ಬೋದು. ಮೈಸೂರವನ? ಮೈಸೂರಲ್ಲಿ ಹರಿಯೋ ಕಾವೇರಿ ನದಿ ನೀರು ಕುಡಿದಿರೋ ಪವರಲ್ಲಿ ಆಡ್ತಾವನ? ಮೈಸೂರಲ್ಲಿ ಹರಿಯೋ ಕಾವೇರಿ ನದಿ ನೀರಿಗೆ ಬೆಂಗಳೂರಲ್ಲಿ ಪೈಪ್ ಹಾಕಿಸ್ಕೊಂಡು ಕಾರ್ಪೊರೇಷನ್ ವಾಟರ್ ಕುಡಿದು ಬೆಳೆದಿರೋ ಮಗ ಕಾಣೋ ನಾನು. ಅವನು ಗೊತ್ತಿರೋದು ಗನ್ನು ನಿಂದ ಹ್ಯಾಂಡಲ್ ಮಾಡೋದು. ನಾನು ಚಿಕ್ಕ ವಯಸ್ಸಿಂದ ಲಾಂಗು ಮಚ್ಚು ಹಿಡಿದು ಬೆಳೆದಿರೋನು. ಎರಡಡಿ, ಬರೀ ಎರಡಡಿನಿಂದ ಹ್ಯಾಂಡಲ್ ಮಾಡೋದು. ಅಣ್ಣ ಸಿಡಿ ಕೊಡು. ತಗೋಡ್ಲಿ ನನ್ನ ಮಗನೇ. ತೋರ್ಸು ಅವನಿಗೆ. ಸಾವು ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಗ್ಲಿ. ಅವನ್ ಬಂದ ತಕ್ಷಣ ನನ್ನ ಮೀಟ್ ಮಾಡಕ್ ಹೇಳೋ. ಸ್ಪಾಟ್ ಅವನ್ನೇ ಫಿಕ್ಸ್ ಮಾಡಕ್ ಹೇಳೋ. ಜೊತೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬರಕ್ ಹೇಳೋ. ಟೈಗರ್ ಸಿಂಗಲ್ ಆಗಿ ಬರ್ತವನೆ. ಸರ್, ನಮ್ಮ ಸಾಹೇಬ್ರನ್ನ ಈ ರೀತಿ ಕೊಲ್ಸಿರೋದು ಆ ನನ್ನ ಮಗನೇ ಸರ್. ಸ್ಟೇಷನ್ಗೆ ಬಂದು ಪೊಲೀಸ್ನವ್ರ ಹತ್ರ ಸವಾಲಕ್ಕೆ ಹೋಗಿದ್ದಾನೆ ಸರ್. ಅವನ್ನ ಬಿಡಬೇಡಿ ಸರ್. ಇದು ದಂಡುಪಳ್ಳಿದವರೇ ಮಾಡಿರೋ ಕೊಲೆ ಅಂತ ರಿಪೋರ್ಟ್ ಆಗಿದೆ. ಸುಳ್ಳು ಸರ್, ಸುಳ್ಳು. ನಮ್ಮ ಸಾಹೇಬ್ರು ಟೈಗರ್ ಜಾತಕನೆಲ್ಲ ಜಾಲಾಡ್ಸಿದ್ದಾರೆ ಸರ್. ಅವನು ಡೈರೆಕ್ಟಾಗಿ ಯಾರನ್ನೂ ಕೊಲೆ ಮಾಡಲ್ಲ. ಅವನ ಮೇಲೆ ಅನುಮಾನ ಬರ್ದೇ ಇರೋ ಥರ ಕೊಲೆ ಮಾಡಿಸ್ತಾನೆ. ದಂಡುಪಾಳ್ಯ, ರಾಬ್ರಿ, ಹೈವೇಲಿ ಆಕ್ಸಿಡೆಂಟ್ ಆಗಿರೋ ಥರ ಕೊಲೆ ಮಾಡಿಸ್ತಾನೆ ಸರ್. ಸಣ್ಣ ಪುಟ್ಟ ದುಡ್ನಾಸೆಗೋಸ್ಕರ ರೌಡಿಗಳನ್ನ ಬೆಳೆಸಿ ಅವ್ರಿಗೆ ನಾವೇ ಸಪೋರ್ಟ್ ಮಾಡಿ ಅಂತ ಕ್ರಿಮಿನಲ್ಸ್ಗಳು ಬೆಳೆಯೋಕ್ಕೆ ನಾವೇ ಕಾರಣ ಆಗಿರ್ತೀವಿ ಸರ್. ನಿಮ್ಮಂಥ ಆಫೀಸರ್ಸ್ ನೋಡಿ ಬುದ್ಧಿ ಕಲೀಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಲ್ಲ ಸರ್. ಡಿಪಾರ್ಟ್ಮೆಂಟ್ಗೆ ಸವಾಲು ಹಾಕಿದ ನನ್ನ ಮಗನಿಗೆ ಬೇಜಾನ್ ಸಪೋರ್ಟ್ ಇದೆ ಸರ್. CM ಪಾರ್ಟಿ ಫಂಡಿಗೆ ಅಂತ 100 ಕೋಟಿ ಕೊಟ್ಟಿದ್ದಾನೆ ಸರ್. ದಾವೂದ್ ಇಬ್ರಾಹಿಂ ಇಂದ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೂ ಲಿಂಕ್ ಇದೆ ಸರ್. ಅವನು ಬಹಳ ಬಹಳ ಪವರ್ಫುಲ್ ಆಗಿ ಬೆಳೆದಿದ್ದಾನೆ ಸರ್. ರಾವಣಂಗೆ 10 ತಲೆ ಇದ್ರು ರಾಮ ಹೊಡೆದಿದ್ದು ಒಂದೇ ಬಾಣ. ನಿಮ್ಮನ್ನ ಯಾವತ್ತು ಕಲರ್ ಡ್ರೆಸ್ಸಲ್ಲಿ ನೋಡಿಲ್ಲ ನಾನು. ನಾಳೆ ಕಲರ್ ಡ್ರೆಸ್ ಹಾಕೊಂಬನ್ನಿ, ಸ್ವಲ್ಪ ಕೆಲಸ ಇದೆ. ಎಸ್ ಸರ್.